ಜೈ ರಾಮಕೃಷ್ಣ. ನಮಸ್ತೆ. ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಧ್ಯಾಯ 2, ಸತ್ಯಶೀಲ ರಘುಕುಲ. 18ನೇ ಶತಮಾನದ ಆದಿಭಾಗ. ಬಂಗಾಳದ ಬಾಂಕುರಾ ಜಿಲ್ಲೆಯಲ್ಲಿ ದೇರೆ ಎಂಬೊಂದು ಕುಗ್ರಾಮ. ಅಲ್ಲೊಂದು ಮಧ್ಯಮ ವರ್ಗದ ಬ್ರಾಹ್ಮಣ ಕುಟುಂಬ. ಮಾಣಿಕರಾಮ ಚಟ್ಟೋಪಾಧ್ಯಾಯ ಮನೆಯ ಯಜಮಾನ. ಮನೆದೇವರು ಶ್ರೀರಾಮಚಂದ್ರ. ಮಾಣಿಕರಾಮ ಚಟ್ಟೋಪಾಧ್ಯಾಯನಿಗೆ 3 ಗಂಡು ಮಕ್ಕಳು, ಒಬ್ಬಳು ಮಗಳು. ಹಿರಿಯ ಮಗ ಕ್ಷುದಿರಾಮ, ಎರಡನೆಯವಳು ರಾಮಶೀಲ, ಮುಂದಿನ ಇಬ್ಬರು ನಿಧಿರಾಮ ಮತ್ತು ಕನೈರಾಮ. ಕ್ಷುದಿರಾಮ ಶಾಸ್ತ್ರಾಧ್ಯಯನದಲ್ಲಿ ಅಷ್ಟೇನೂ ಮುಂದುವರಿದವನಲ್ಲ. ಪೌರೋಹಿತ್ಯಾದಿಗಳನ್ನು ಮಾಡಿ ಸಂಪಾದಿಸುವಷ್ಟರ ಮಟ್ಟಿನ ವಿದ್ಯೆಯೂ ಅವನಿಗೆ ಹತ್ತಲಿಲ್ಲ ಎನ್ನಬಹುದು. ಆದರೆ ಭಗವಂತ ಅವನ ಮೇಲೆ ಒಂದು ವಿಶೇಷ ಅನುಗ್ರಹ ಮಾಡಿದ್ದ. ಸತ್ಯಶೀಲತೆ, ಸಂತೃಪ್ತಿ, ಸಹನೆ, ತ್ಯಾಗಬುದ್ಧಿ ಈ ಎಲ್ಲ ಪಾವನಕರ ಗುಣಗಳನ್ನು ಧಾರಾಳವಾಗಿ ಅವನಿಗಿತ್ತಿದ್ದ. ಕ್ಷುದಿರಾಮನದು ಎತ್ತರದ ದಷ್ಟಪುಷ್ಟ ಮೈಕಟ್ಟು. ಅವನನ್ನ ನೋಡುತ್ತಿದ್ದರೆ ನೋಡುವವರ ಮನಕ್ಕೆ ಏನೋ ಒಂದು ತಂಪಿನ ಅನುಭವ. ಕ್ಷುದಿರಾಮ ಶ್ರೀರಾಮಚಂದ್ರನ ಪರಮಭಕ್ತ. ಶ್ರೀರಾಮಚಂದ್ರನೇ ಕುಲದೈವ ಎಂದ ಮೇಲೆ ಕ್ಷುದಿರಾಮನಿಗೆ ಅವನ ಮೇಲೆ ಭಕ್ತಿ ಇರುವುದು ಸಹಜವೇ. ಆದರೆ ದೈವೀ ಗುಣಗಳಿಂದ ಭೂಷಿತನಾಗಿದ್ದ ಕ್ಷುದಿರಾಮನಿಗೆ ಶ್ರೀರಾಮನ ವಿಷಯದಲ್ಲಿದ್ದ ಭಕ್ತಿ ಅತ್ಯಂತ ವಿಶೇಷ ಮಟ್ಟದ್ದು. ಅವನು ಬ್ರಾಹ್ಮೀ ಮುಹೂರ್ತದಲ್ಲೆದ್ದು ಸ್ನಾನ, ಸಂಧ್ಯಾ ವಂದನಾದಿ ನಿತ್ಯ ವಿಧಿಗಳನ್ನು ಮುಗಿಸಿ ಬಳಿಕ ಪೂಜೆಗಾಗಿ ಹೂ ಕೀಳಲು ಹೊರಡುತ್ತಿದ್ದ. ಶ್ರೀರಾಮಚಂದ್ರನ ಪೂಜೆಯನ್ನ ಕ್ರಮ ಪ್ರಕಾರ ಮಾಡಿ ಮುಗಿಸುವವರೆಗೆ ಒಂದು ತೊಟ್ಟು ನೀರನ್ನೂ ಕುಡಿಯುತ್ತಿರಲಿಲ್ಲ. ಅವನು ನಿಕೃಷ್ಟರಿಂದ ದಾನಾದಿಗಳನ್ನು ಸ್ವೀಕರಿಸುತ್ತಿರಲಿಲ್ಲ. ಅಷ್ಟೇ ಅಲ್ಲ, ಮನೆಗಳಲ್ಲಿ ಶ್ರಾದ್ದ ಕಾರ್ಯ ಮಾಡುವ ಬ್ರಾಹ್ಮಣರ ಮನೆಯ ಊಟಕ್ಕೂ ಹೋಗುತ್ತಿರಲಿಲ್ಲ. ಇನ್ನೂ ವಿಶೇಷವೇನೆಂದರೆ ಅವನು ವಧುದಕ್ಷಿಣೆ ವಸೂಲಿ ಮಾಡುವ ಬ್ರಾಹ್ಮಣರ ಮನೆಗಳಲ್ಲಿ ನೀರನ್ನು ಕೂಡ ಕುಡಿಯುತ್ತಿರಲಿಲ್ಲ. ಈ ಬಗೆಯ ಸಾತ್ವಿಕವಾದ ನಿಯಮಗಳನ್ನು ಅವನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರುತ್ತಿದ್ದುದರಿಂದ ಹಳ್ಳಿಯ ಜನರೆಲ್ಲ ಅವನನ್ನು ಬಹಳ ಪೂಜ್ಯ ಬುದ್ಧಿಯಿಂದ ಕಾಣುತ್ತಿದ್ದರು. ಕಾಲಕ್ರಮದಲ್ಲಿ ಮಾಣಿಕರಾಮ ತೀರಿಕೊಂಡ. ಹಿರಿಯನಾದ ಕ್ಷುದಿರಾಮನೇ ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳ ವಹಿವಾಟುಗಳನ್ನು ನೋಡಿಕೊಳ್ಳಲು ಹೆಗಲೊಡ್ಡಿದ. ಅವನ ತಮ್ಮಂದಿರೂ ಅವನೊಂದಿಗೇ ವಾಸವಾಗಿದ್ದರು. ವ್ಯವಹಾರದಲ್ಲಿ ಭಾಗಿಯಾದರೂ ಕ್ಷುದಿರಾಮ ಧರ್ಮ ಮಾರ್ಗದಿಂದ ಸ್ವಲ್ಪವೂ ವಿಚಲಿತನಾಗದೆ ದೃಢವಾಗಿ ನಿಂತಿದ್ದ. ಬಂಗಾಳದ ಅಂದಿನ ಸಂಪ್ರದಾಯದಂತೆ ಅವನಿಗೆ ಸಣ್ಣ ವಯಸ್ಸಿನಲ್ಲೇ ವಿವಾಹವಾಗಿತ್ತು. ಆದರೆ ಪ್ರಬುದ್ಧೆಯಾಗುವ ಮೊದಲೇ ಪತ್ನಿ ತೀರಿಕೊಂಡಳು. ಆದ್ದರಿಂದ ಈಗ ತನಗೆ 25 ತುಂಬುವ ವೇಳೆಗೆ ಕ್ಷುದಿರಾಮ ಪುನರ್ವಿವಾಹ ಮಾಡಿಕೊಂಡ. ನವ ವಧುವಿನ ಹೆಸರು ಚಂದ್ರಮಣಿ. ಮನೆಯಲ್ಲಿ ಅವಳನ್ನ ಮುದ್ದಿಗೆ ಚಂದ್ರ ಎಂದು ಕರೆದರು. ಚಂದ್ರಮಣಿ ಒಳ್ಳೆ ಲಕ್ಷಣವಂತೆ, ಜೊತೆಗೆ ತುಂಬ ಗುಣವಂತೆ. ಅವಳದು ಮುಗ್ಧ ಮನಸ್ಸು, ಸರಳ ಹೃದಯ. ದೇವದೇವಿಯರ ಮೇಲೆ, ಸಾಧು ಸಜ್ಜನರ ಮೇಲೆ ಅವಳಿಗೆ ಅಪಾರ ಭಕ್ತಿ, ಗೌರವ, ಶ್ರದ್ಧೆ. ಸಾಧುಗಳ ಸೇವೆ ಮಾಡುವುದು, ದೇವದೇವಿಯರ ಪೂಜೆ ಮಾಡುವುದು ಎಂದರೆ ಅವಳಿಗೆ ಪಂಚಪ್ರಾಣ. ಆದರೆ ಅವಳ ಅತ್ಯಂತ ಪ್ರೇಮ ಪೂರ್ಣ ಸ್ವಭಾವ ಅವಳ ಇತರ ಎಲ್ಲ ಸದ್ಗುಣಗಳನ್ನೂ ಮೀರಿ ನಿಂತಿತ್ತು. ಇಂತಿಂತಹ ಪ್ರಿಯಕರ ಗುಣಗಳಿಂದ ಕೂಡಿದ ಅವಳು ಸಕಲರಿಗೂ ಪ್ರಿಯಳೆನಿಸಿದರೆ ಅದು ಸಹಜವೇ ಅಲ್ಲವೇ? ಚಂದ್ರಮಣಿಯ ಚೊಚ್ಚಲು ಮಗನೇ ರಾಮಕುಮಾರ. ಇವನ ಜನನವಾಗಿ 5 ವರ್ಷಗಳಾದ ಬಳಿಕ ಇವನಿಗೊಬ್ಬಳು ತಂಗಿ ಜನಿಸಿದಳು, ಕಾತ್ಯಾಯಿನಿ. ಕ್ಷುದಿರಾಮನ ಸಂಸಾರ ಚೆನ್ನಾಗಿಯೇ ನಡೆದುಕೊಂಡು ಬಂದಿತು. ಆದರೆ ಧರ್ಮಿಷ್ಠರಾದವರಿಗೆ ಈ ತಟವಟದ ಜಗತ್ತಿನಲ್ಲಿ ಕಷ್ಟ ಹೆಚ್ಚು ಎಂಬ ಮಾತಿದೆ. ಅದು ತೀರಾ ಸುಳ್ಳೇನಲ್ಲ. ಲೌಕಿಕ ವ್ಯವಹಾರದಿಂದ ಸಂಪೂರ್ಣ ದೂರವಾಗಿದ್ದುಕೊಂಡು ಧರ್ಮಾನುಷ್ಠಾನ ಮಾಡಬೇಕೆಂದರೆ ಬಹುಶಃ ಯಾರಿಗೂ ಕಷ್ಟವಾಗಲಿಕ್ಕಿಲ್ಲ. ಆದರೆ ಲೌಕಿಕದಲ್ಲೇ ಇದ್ದು ಧರ್ಮ ಮಾರ್ಗದಿಂದ ಜಾರಲಾರೆನೆಂದರೆ ಸುಲಭವಲ್ಲ. ಕಾತ್ಯಾಯಿನಿ ಜನಿಸಿದ ಸಮಯದಲ್ಲಿ ಕ್ಷುದಿರಾಮನ ಸತ್ವ ಪರೀಕ್ಷೆಯಾಗುವ ಕಾಲವೊಂದು ಸನ್ನಿಹಿತವಾಯಿತು. ದೇರೆ ಗ್ರಾಮದ ಪಕ್ಕದಲ್ಲೇ ಸಾತ್ಬೇರೆ ಎಂಬ ಇನ್ನೊಂದು ಗ್ರಾಮ. ಅಲ್ಲಿ ರಾಮಾನಂದರಾಯ್ ಎಂಬೊಬ್ಬ ಜಮೀನ್ದಾರ ಇದ್ದ. ಅವನು ಅಷ್ಟೇನೂ ಧನವಂತನಲ್ಲದಿದ್ದರೂ ದುಷ್ಟತನದಲ್ಲಿ ದೊಡ್ಡವನು. ಅವನಿಗೆ ಆ ಹಳ್ಳಿಯ ರೈತರಲ್ಲಿ ಯಾರ ಮೇಲಾದರೂ ಕೋಪ ಗೀಪ ಬಂದಿತೆಂದರೆ ಆ ರೈತನಿಗಿನ್ನೂ ಅಲ್ಲಿ ಉಳಿಗಾಲವಿಲ್ಲ. ಅವನು ಆ ರೈತನ ಆಸ್ತಿಪಾಸ್ತಿಯನ್ನೆಲ್ಲ ಮುಟ್ಟುಗೋಲು ಹಾಕಿಕೊಂಡು ಬೀದಿಗಿಳಿಸಿ ಬಿಡುತ್ತಿದ್ದ.
ರಾಮಾನಂದನಿಗೆ ಸಂತಾನವಿರಲಿಲ್ಲ. ಹುಟ್ಟಿದ ಮಕ್ಕಳೆಲ್ಲ ಎಳೆತನದಲ್ಲೇ ಅಸುನೀಗಿದ್ದುವು. ಊರ ರೈತರು ಮಾತನಾಡಿಕೊಳ್ಳುತ್ತಿದ್ದರೂ ಅವನು ರೈತರಿಗೆ ಕೊಟ್ಟ ಕಷ್ಟಕ್ಕೆ ಅವನ ಸಂತಾನ ಭಾಗ್ಯ ಬತ್ತಿಯೇ ಹೋಗಿದೆ ಎಂದು. ಮುಂದೆ ಅವನು ಸತ್ತ ಮೇಲೆ ಅವನ ಆಸ್ತಿಪಾಸ್ತಿಯನ್ನೆಲ್ಲ ಯಾರ್ಯಾರೋ ತಿಂದರು. ಅದೇನೇ ಇರಲಿ, ಅವನು ಬದುಕಿರುವವರೆಗಂತೂ ಅವನ ಗ್ರಹಬಲ ಗಟ್ಟಿಯಾಗಿಯೇ ಇತ್ತು. ಧನ್ಯವಾದಗಳು. ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ. ಜೈ ಶ್ರೀಮಾತಾ.